ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿ.ಎನ್. ನಿನ್ನೆಯ ಸಂಚಿಕೆಯಲ್ಲಿ ಗೌತಮ ಮಹರ್ಷಿಗಳು ಇಂದ್ರನಿಗೆ ಹಾಗೂ ಈ ಅಹಲ್ಯೆಗೆ ಒಂದು ಶಾಪವನ್ನ ಕೊಟ್ಟಿರ್ತಾರೆ. ಆ ಶಾಪ ವಿಮೋಚನೆ ಯಾವ ರೀತಿ ಆಯಿತು, ಪಾಪ ಪುಣ್ಯಗಳ ಬಗ್ಗೆ ನಿನ್ನೆ ನಾವು ಮಾತಾಡಿದ್ವಿ. ಈ ಸಂಚಿಕೆಯಲ್ಲಿ ಅದರ ಮುಂದಿನ ಭಾಗವನ್ನ ಕೇಳೋಣ ಬನ್ನಿ. ಈ ಗೌತಮ ಮುನಿಗಳ ಆಶ್ರಮದಿಂದ ವಿಶ್ವಾಮಿತ್ರರು ಹಾಗೂ ರಾಮ ಲಕ್ಷ್ಮಣರೊಡನೆ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಮಿಥಿಲೆಯನ್ನ ಬಂದು ತಲುಪಿದರು. ಈ ಮಿಥಿಲೆಯು ವಿದೇಹ ರಾಜ್ಯದ ರಾಜಧಾನಿ. ಇದನ್ನು ಸೀರಧ್ವಜ ಮಹಾರಾಜ ಅಂದ್ರೆ ಸೀರಧ್ವಜ ಜನಕ ಮಹಾರಾಜನು ಆಳುತ್ತಿದ್ದನು. ಅವನು ವ್ರಸ್ವರೋಮ ಜನಕನ ಮಗ. ಅವರ ವಂಶದ ಸ್ಥಾಪಕನಿಗೆ ವಿದೇಹ, ಮಿತಿ, ಜನಕ ಎಂಬ ಹೆಸರುಗಳಿದ್ದವು. ಇದರಿಂದಾಗಿ ಆ ವಂಶದ ಎಲ್ಲ ರಾಜರಿಗೂ ಜನಕ ಎಂಬ ಹೆಸರು ಇತ್ತು. ರಾಜ್ಯಕ್ಕೆ ವಿದೇಹ ಎಂಬ ಹೆಸರು, ಹಾಗೆ ರಾಜಧಾನಿಗೆ ಮಿಥಿಲಾ ಎಂಬ ಹೆಸರು ಬಂದಿತ್ತು. ಸೀರಧ್ವಜ ಜನಕನು ಒಬ್ಬ ರಾಜರ್ಷಿಯಾಗಿದ್ದನು. ಅವನ ಹೆಂಡತಿಯ ಹೆಸರು ಸುನಯನೆ. ಜನಕನಿಗೆ ಸೀತೆ ಮತ್ತೆ ಊರ್ಮಿಳ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಜನಕನ ತಮ್ಮ ಕುಶಧ್ವಜನು ಹಿಕ್ಷುಮತಿ ನದಿ ತೀರದ ಸಕಾಂಶ ನಗರವನ್ನ ಆಳುತ್ತಿದ್ದನು. ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರು ಮಿಥಿಲೆಗೆ ಬಂದ ಸಮಯದಲ್ಲಿ ಜನಕ ಮಹಾರಾಜನು ಒಂದು ದೊಡ್ಡ ಯಾಗವನ್ನ ಕೈಗೊಂಡಿದ್ದನು. ಅದಕ್ಕಾಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಜನ ಬಂದಿದ್ದರು. ಋಷಿ ಮುನಿಗಳಿಂದ ಹಾಗೂ ಇತರ ಧಾರ್ಮಿಕರಿಂದ ಮಿಥಿಲೆ ತುಂಬಿ ತುಳುಕುತ್ತಿತ್ತು. ವಿಶ್ವಾಮಿತ್ರರು ನೀರಿಗೆ ಸಮೀಪ ಹಾಗೂ ಜನಜಂಗುಳಿಯಿಂದ ದೂರವಾದ ಉತ್ತಮವಾದ ಸ್ಥಳವೊಂದನ್ನ ಆರಿಸಿ ಬಿಡಾರ ಹೊಡೆದರು. ವಿಶ್ವಾಮಿತ್ರರು ಮಿಥಿಲೆಗೆ ಬಂದಿರುವ ವಿಷಯ ಜನಕ ಮಹಾರಾಜನಿಗೆ ಮುಟ್ಟಿತು. ಕೂಡಲೇ ಅವನು ಕುಲಪುರೋಹಿತ ಶತಾನಂದನ ಜೊತೆಯಲ್ಲಿ ವಿಶ್ವಾಮಿತ್ರರು ಬಿಡಾರ ಹೂಡಿದ್ದ ಜಾಗಕ್ಕೆ ಬಂದರು. ಅವರಿಗೆ ನಮಸ್ಕರಿಸಿ ಸ್ವಾಗತವನ್ನ ಕೋರಿದರು. ಹಾಗೆಯೇ ಕುಶಲ ಪ್ರಶ್ನೆಗಳಾದ ನಂತರ ಜನಕನು ರಾಮ ಲಕ್ಷ್ಮಣರನ್ನ ತೋರಿಸುತ್ತಾ, ಮಹರ್ಷಿಗಳೇ, ಈ ಇಬ್ಬರು ತರುಣರು ಯಾರು? ನೋಡಿದರೆ ಇವರೇ ಅಶ್ವಿನಿ ದೇವತೆಗಳು ಎಂಬಂತೆ ಇದ್ದಾರೆ. ಇಬ್ಬರು ಅಜಾನುಬಾಹುಗಳಾಗಿದ್ದು ಬಲವಾದ ಮೈಕಟ್ಟಿನಿಂದ ಕೂಡಿದ್ದಾರೆ. ಇವರ ಕಣ್ಣುಗಳು ಕಾಂತಿಯಿಂದ ಹೊಳೆಯುತ್ತಿವೆ. ಮುಖಗಳು ಲಕ್ಷಣವಾಗಿದ್ದು ಲವಲವಿಕೆಯಿಂದ ಕೂಡಿವೆ. ಹೆಗಲಿನಲ್ಲಿ ಬಿಲ್ಲು ಬಾಣಗಳನ್ನ ಧರಿಸಿ ಸಿಂಹದ ಮರಿಗಳಂತೆ ಓಡಾಡುತ್ತಿರುವ ಈ ಯುವಕರು ಯಾರು ಎಂದು ಕೇಳಿದರು. ಆಗ ವಿಶ್ವಾಮಿತ್ರರು ಈ ರಾಮ ಲಕ್ಷ್ಮಣರ ಬಗ್ಗೆ ತಿಳಿಸ್ಕೊಡ್ತಾರೆ. ಆಗ ವಿಶ್ವಾಮಿತ್ರರು ಜನಕನಿಗೆ ಹೇಳ್ತಾರೆ, ರಾಮ ಲಕ್ಷ್ಮಣರ ವಿಚಾರವನ್ನ ತಿಳಿಸ್ತಾರೆ. ಅವರಿಬ್ಬರು ತಾಟಕಿಯನ್ನ ಕೊಂದ ಸಂಗತಿಯನ್ನು, ಮಾರೀಚ ಮತ್ತು ಸುಬಾಹುಗಳ ಉಪಟಳದಿಂದ ತಮ್ಮ ಯಾಗವನ್ನ ರಕ್ಷಿಸಿದ ವಿಷಯವನ್ನು ತಿಳಿಸುತ್ತಾರೆ. ಹಾಗೆಯೇ ರಾಮನಿಂದಾಗಿ ಅಹಲ್ಯೆಯ ಶಾಪ ವಿಮೋಚನೆಯಾದದ್ದನ್ನು, ಗೌತಮ ಮತ್ತು ಅಹಲ್ಯೆಯರು ಮತ್ತೆ ಒಂದುಗೂಡಿದ್ದನ್ನು ಅವರು ವಿಸ್ತಾರವಾಗಿ ಹೇಳ್ತಾರೆ. ಈ ಕತೆ ಹೇಳಿದ ನಂತರ ವಿಶ್ವಾಮಿತ್ರರು ಜನಕ ಮಹಾರಾಜನಿಗೆ ಹೇಳಿದ ನಂತರ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಈ ವಿಶ್ವಾಮಿತ್ರರು ಗೌತಮ ಮಹರ್ಷಿಗಳ ಆಶ್ರಮದಿಂದ ತೆರಳಿ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರು ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಮಿಥಿಲೆಯನ್ನ ಬಂದು ತಲುಪ್ತಾರೆ. ಆ ಮಿಥಿಲೆಯು ವಿದೇಹ ರಾಜ್ಯದ ರಾಜಧಾನಿಯಾಗಿರುತ್ತದೆ. ಅದನ್ನ ಸೀರಧ್ವಜ ಜನಕ ಮಹಾರಾಜನು ಆಳ್ತಾ ಇರ್ತಾನೆ. ಅವನು ರಸ್ವರೋಮ ಎಂಬುವರ ಮಗ. ಅವರ ವಂಶದ ಸ್ಥಾಪಕರನ್ನ ವಿದೇಹ, ಮಿತಿ, ಜನಕ ಎಂಬ ಹೆಸರುಗಳಿರ್ತಿದ್ವು. ಇದರಿಂದಾಗಿ ಆ ವಂಶದ ಎಲ್ಲಾ ರಾಜರಿಗೂ ಜನಕ ಎಂಬ ಹೆಸರು ಇದ್ದೇ ಇರ್ತಿತ್ತು. ಹಾಗೆ ಅವರ ರಾಜ್ಯಕ್ಕೆ ವಿದೇಹ ಎಂದು ಹೆಸರು ಬರ್ತಾ ಇತ್ತು. ಹಾಗೆ ಅವರ ಒಂದು ರಾಜಧಾನಿಗೆ ಮಿಥಿಲಾ ಎಂಬ ಹೆಸರು ಕೂಡ ಬರ್ತಾ ಇರುತ್ತೆ. ಅದರಿಂದಾಗಿ ಇವರಿಗೆ ಎಲ್ಲರಿಗೂ ಜನಕ, ಮಿಥಿಲಾ, ಎಲ್ಲ ವಿದೇಹ ಎಲ್ಲ ಒಟ್ಟುಗೂಡಿಸಿ ಅವರನ್ನ ಕರೀತಾ ಇರ್ತಾರೆ, ಎಲ್ಲ ರಾಜರಿಗೂ ಕೂಡ. ಹೀಗೆ ಸೀರಧ್ವಜ ಜನಕನು ಒಬ್ಬ ರಾಜರ್ಷಿ ಆಗಿರ್ತಾನೆ. ಅವನ ಹೆಂಡತಿ ಬಂದು ಸುನಯನೆ.
ಹಾಗೂ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ, ಅವರೇ ಸೀತಾ ಹಾಗೂ ಊರ್ಮಿಳ. ಇವರಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ. ಅವನು ಇಕ್ಷುಮತಿ ಎಂಬ ನದಿ ತೀರದ ಸಕಾಂಶ ನಗರವನ್ನ ಆಳ್ತಾ ಇರ್ತಾನೆ. ಅವನ ಹೆಸರು ಕುಶಧ್ವಜ. ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರು ಮಿಥಿಲೆಗೆ ಬಂದ ಸಮಯದಲ್ಲಿ ಅಲ್ಲೊಂದು ದೊಡ್ಡ ಯಾಗ ನಡೀತಾ ಇರ್ತೈತೆ. ಆ ಜನಕ ಮಹಾರಾಜ ಅದನ್ನ ಕೈಗೊಂಡಿರ್ತಾನೆ. ಅದಕ್ಕಾಗಿ ದೇಶದ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಜನ ಬಂದಿರ್ತಾರೆ. ಹಾಗೆ ಋಷಿ ಮುನಿಗಳಿಂದ, ಇತರ ಧಾರ್ಮಿಕರಿಂದ ಮಿಥಿಲೆ ತುಂಬಿ ತುಳುಕ್ತಾ ಇರುತ್ತೆ. ವಿಶ್ವಾಮಿತ್ರರು ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ನೀರಿಗೆ ಹತ್ತಿರವಾದ ಹಾಗೆ ಜನಜಂಗುಳಿಯಿಂದ ದೂರವಾಗಿರ್ತಕ್ಕಂಥ ಒಂದು ಸುಂದರವಾದ ಜಾಗವನ್ನ ಹುಡುಕೊಂಡು ಅಲ್ಲಿ ಒಂದು ಬಿಡಾರವನ್ನ ಹೂಡ್ತಾರೆ. ಅಷ್ಟೊತ್ತಿಗಾಗ್ಲೇ ಈ ವಿಶ್ವಾಮಿತ್ರರು ಮತ್ತೆ ರಾಮ ಲಕ್ಷ್ಮಣರು ಮಿಥಿಲೆಗೆ ಬಂದಿರತಕ್ಕಂತ ವಿಷಯ ಜನಕ ಮಹಾರಾಜನಿಗೆ ತಲುಪುತ್ತೆ. ಕೂಡಲೇ ಅವನು ತಮ್ಮ ಕುಲಪುರೋಹಿತರಾದ ಶತಾನಂದನ ಜೊತೆಯಲ್ಲಿ ವಿಶ್ವಾಮಿತ್ರರು ಬಿಡಾರ ಹೂಡಿರ್ತಕ್ಕಂಥ ಒಂದು ಜಾಗಕ್ಕೆ ಬರ್ತಾರೆ. ಅವರಿಗೆ ನಮಸ್ಕರಿಸಿ ಹಾಗೆ ಅವರ ಕುಶಲವನ್ನ ಕೇಳಿ ಕುಶಲ ಪ್ರಶ್ನೆಗಳಾದ ನಂತರ ಅವರಿಗೆ ಆಶ್ಚರ್ಯವಾಗಿ ಜನಕನು ವಿಶ್ವಾಮಿತ್ರರನ್ನ ಕೇಳ್ತಾರೆ. ರಾಮ ಲಕ್ಷ್ಮಣರನ್ನ ತೋರಿಸ್ತಾ ಹೇಳ್ತಾರೆ, ಮಹರ್ಷಿಗಳೇ, ಈ ಇಬ್ಬರು ತರುಣರು ಯಾರು? ನೋಡೋದಿಕ್ಕೆ ಇವರೇ ಅಶ್ವಿನಿ ದೇವತೆಗಳಂತೆ ಇದ್ದಾರೆ. ಇಬ್ಬರು ಕೂಡ ಅಜಾನುಬಾಹುಗಳಾಗಿದ್ದಾರೆ. ಬಲವಾದ ಮೈಕಟ್ಟಿನಿಂದ ಕೂಡಿದ್ದಾರೆ. ಇವರ ಕಣ್ಣುಗಳು ಕಾಂತಿಯಿಂದ ಹೊಳಿತಾ ಇದ್ದಾವೆ. ಮುಖಗಳು ಲಕ್ಷಣವಾಗಿ ಲವಲವಿಕೆಯಿಂದ ಕೂಡಿವೆ. ಹೆಗಲಿನಲ್ಲಿ ಬಿಲ್ಲು ಬಾಣಗಳು ಮತ್ತೆ ಇದ್ದಾವೆ. ಈ ಬಿಲ್ಲು ಬಾಣಗಳನ್ನ ಧರಿಸಿ ಅವರು ಸಿಂಹದ ಮರಿಗಳಂತೆ ಓಡಾಡುತ್ತಿರುವ ಈ ಯುವಕರು ಯಾರು? ಸಿಂಹದ ಮರಿಗಳಂತೆ ಕಾಣಿಸ್ತಾ ಇದ್ದಾರಲ್ಲ, ಇವರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಜನಕ ಮಹಾರಾಜ ವಿಶ್ವಾಮಿತ್ರರನ್ನ ಕೇಳ್ತಾರೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ ಜನಕ ಮಹಾರಾಜನಿಗೆ ರಾಮ ಲಕ್ಷ್ಮಣರನ್ನ ವಿಚಾರವನ್ನ ಎಲ್ಲ ತಿಳಿಸಿ, ಅವರಿಬ್ಬರು ತಾಟಕಿಯನ್ನ ಕೊಂದಿದ್ದಾಗಿರ್ಬೋದು, ಮಾರೀಚ ಮತ್ತು ಸುಬಾಹುಗಳನ್ನ ಕೊಂದಿದ್ದಾಗಿರ್ಬೋದು, ಅವರು ಉಪಟಳದಿಂದ ತಮ್ಮ ಯಾಗವನ್ನ ರಕ್ಷಿಸಿದ ವಿಷಯವನ್ನ, ಹಾಗೆಯೇ ರಾಮನಿಂದಾಗಿ ಅಹಲ್ಯೆಯ ಒಂದು ಶಾಪ ವಿಮೋಚನೆ ಆಯಿತು. ಹಾಗೆಯೇ ಈಗ ಗೌತಮ ಮಹರ್ಷಿಗಳು ಹಾಗೆಯೇ ಅಹಲ್ಯೆಯರು ಒಟ್ಟಿಗಿರುವುದಾಗಿಯೂ ಇದರೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಜನಕ ಮಹಾರಾಜನಿಗೆ ತಿಳಿಸ್ಕೊಡ್ತಾರೆ. ಇದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿಗೆ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಕನ್ನಡಿಗ ಚಾನಲ್ನ. ಧನ್ಯವಾದಗಳು.